ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ತಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕರ್ತನು ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವರು. ಅದಕ್ಕೆ ಆಧಾರವಾಗಿ ಫಿಲಿಪ್ಪಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ, ನನ್ನ ದೇವರು ಕ್ರಿಸ್ತೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಈ ಪ್ರಪಂಚದಲ್ಲಿ ಕೊರತೆ ಇಲ್ಲದ ಮನುಷ್ಯ ಒಬ್ಬನೂ ಇಲ್ಲ ರೀ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಯಾವುದಕ್ಕಾದರೂ ಒಂದು ಕೊರತೆ ಇದ್ದೇ ಇರುತ್ತದೆ. ಬಡವನಿಗೆ ಆಹಾರದ ಕೊರತೆ ಇರುತ್ತದೆ, ಐಶ್ವರ್ಯವಂತನಿಗೆ ಆರೋಗ್ಯದ ಕೊರತೆ ಇರುತ್ತದೆ, ಕೆಲವರಿಗೆ ಮನಸ್ಸಿನ ಸಮಾಧಾನದ ಕೊರತೆ, ಕೆಲವರಿಗೆ ಕುಟುಂಬದಲ್ಲಿ ಐಕ್ಯತೆಯ ಕೊರತೆ, ಕೆಲವರಿಗೆ ಕೆಲಸದ ಕೊರತೆ, ಕೆಲವರಿಗೆ ಪ್ರೀತಿಯ ಕೊರತೆ, ಕೆಲವರಿಗೆ ನಂಬಿಕೆಯ ಕೊರತೆ. ಆದರೆ ಕೆಲವರು ಹೊರಗಡೆ ಎಲ್ಲವೂ ಚೆನ್ನಾಗಿರುವ ಹಾಗೆ ತೋರಿಸಿಕೊಳ್ಳುತ್ತಾರೆ, ಆದರೂ ಕೂಡ ಅವರ ಹೃದಯದಲ್ಲಿ ಹೇಳಿಕೊಳ್ಳಲಾಗದ ಯಾವುದೋ ಒಂದು ಕೊರತೆ ಅವರ ಜೀವಿತದಲ್ಲಿ ಇರುತ್ತದೆ. ಆದರೆ ಒಳ್ಳೆ ಸುದ್ದಿ ಏನಂದರೆ, ಕೊರತೆಗಳು ತುಂಬಿರುವ ಈ ಲೋಕದಲ್ಲಿ ನಮ್ಮ ಕೊರತೆಗಳನ್ನು ನೀಗಿಸಲು ಒಬ್ಬರಿದ್ದಾರಂತ ಹೇಳಿದ್ರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ದೇವರ ವಾಕ್ಯ ಹೇಳುತ್ತದೆ, ನಮ್ಮ ದೇವರು ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಾರಂತೆ. ನಿಮ್ಮ ಕೊರತೆ ದೇವರ ಐಶ್ವರ್ಯಕ್ಕಿಂತ ದೊಡ್ಡದಲ್ಲ. ನಿಮ್ಮ ಅಗತ್ಯತೆಯ ಕೊರತೆ ದೇವರಿಗೆ ತಿಳಿದಿದೆ. ನಿನಗೇನು ಬೇಕು, ಯಾವಾಗ ಬೇಕು, ಹೇಗೆ ಕೊಡಬೇಕೆಂಬುದು ದೇವರಿಗೆ ಚೆನ್ನಾಗಿ ತಿಳಿದಿದೆ ರೀ. ಕಾನಾ ಊರಿನ ಮದುವೆಯ ಮನೆಯನ್ನು ನೆನಪು ಮಾಡಿಕೊಳ್ಳ್ರಿ. ಮದುವೆಯ ಸಂಭ್ರಮ ನಡೆಯುತ್ತಿದ್ದಾಗ ದ್ರಾಕ್ಷಾರಸ ಖಾಲಿಯಾಗಿ ಹೋಯಿತು. ಅಲ್ಲಿ ಒಂದು ಕೊರತೆ ಏರ್ಪಡಿಸಲ್ಪಟ್ಟಿತ್ತು. ಈಗ ಆ ಕುಟುಂಬಕ್ಕೆ ದೊಡ್ಡ ಅವಮಾನವಾಗಬಹುದಿತ್ತು. ಆದರೆ ಆ ಸ್ಥಳದಲ್ಲಿ ಆ ಮದುವೆಗೆ ಯೇಸುವನ್ನು ಕರೆದಿದ್ದರು. ಯೇಸು ಸ್ವಾಮಿ ಅಲ್ಲಿ ಇದ್ದರು. ಯೇಸು ಸ್ವಾಮಿ ಅಲ್ಲಿ ತತ್ವಗಳನ್ನು ಹೇಳಿ ಅವರನ್ನು ಸಂತೈಸಲಿಲ್ಲ. ಆ ಸ್ಥಳದಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿ ಕೊರತೆ ಇದ್ದ ಸ್ಥಳದಲ್ಲಿ ಒಂದು ಸಮೃದ್ಧಿಯನ್ನು ತಂದರು. ಯೇಸುವನ್ನು ಕರೆಯುವ ಒಂದೊಂದು ಹೃದಯದಲ್ಲಿ, ಕುಟುಂಬಗಳಲ್ಲಿ ಕೊರತೆಗಳು ಇರುವುದಿಲ್ಲ. ಕೊರತೆಗಳು ಬಂದರೂ ಸಹ ಕೊರತೆಯನ್ನು ನೀಗಿಸುವ ದೇವರು ಅವೆಲ್ಲವುಗಳನ್ನು ನೀಗಿಸಿ ಬಿಡುತ್ತಾರೆ. ನೋಡ್ರಿ ಪ್ರೀತಿಯುಳ್ಳ ದೇವ ಜನರೇ, ಕಾನಾ ಮದುವೆಯ ಮನೆಯಲ್ಲಿ ಕೊರತೆಯನ್ನು ನೀಗಿಸಿದ ದೇವರು ಇಂದು ನಿಮ್ಮ ಮನೆಯ, ನಿನ್ನ ಜೀವಿತದ ಪ್ರತಿಯೊಂದು ಕೊರತೆಯನ್ನು ನೀಗಿಸಬಲ್ಲರು. ನಿಮ್ಮ ಕುಟುಂಬದಲ್ಲಿ ಶಾಂತಿಯ ಕೊರತೆ ಇದ್ದರೆ ಅವರು ಶಾಂತಿ ಕೊಡಬಲ್ಲರು. ನಿಮ್ಮ ಮನಸ್ಸಿನಲ್ಲಿ ಸಂತೋಷದ ಕೊರತೆ ಇದ್ದರೆ ಅವರು ಸಂತೋಷವನ್ನು ಕೊಡುವರು. ನಿಮ್ಮ ದೇಹದಲ್ಲಿ ಆರೋಗ್ಯದ ಕೊರತೆ ಇದ್ದರೆ ಅವರು ಸೌಖ್ಯವನ್ನು ಕೊಡುವರು. ಬೆದೆಸ್ತ ಕೊಳದಲ್ಲಿ 38 ವರ್ಷಗಳಿಂದ ಒಬ್ಬ ಅಸ್ವಸ್ಥನಾದ ಒಬ್ಬ ಮನುಷ್ಯನಿದ್ದನ್ರಿ. ಅವನಿಗೆ ಆರೋಗ್ಯದ ಕೊರತೆ ಇತ್ತು. ಆದರೆ ಕೊರತೆಗಳನ್ನು ನೀಗಿಸುವ ದೇವರು ಅವನ ಬಳಿಗೆ ಬಂದು, ಸ್ವಸ್ಥವಾಗಲಿಕ್ಕೆ ನಿನಗೆ ಮನಸ್ಸುಂಟೋ ಅಂತ ಕೇಳಿ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಅಂತ ಹೇಳಿ ಅವನಿಗೆ ಸೌಖ್ಯವನ್ನು ಕೊಟ್ಟರು. ನೋಡ್ರಿ, ನಾವು ನಮ್ಮ ಕೊರತೆಗಳನ್ನು ಮನುಷ್ಯರ ಮುಂದೆ ಮರೆ ಮಾಡಬಹುದು, ಆದರೆ ಯಾವುದೇ ಕಾರಣಕ್ಕೂ ದೇವರ ಮುಂದೆ ಮರೆ ಮಾಡಬೇಡ್ರಿ. ನಾವು ಮನುಷ್ಯನ ಮುಂದೆ ಚೆನ್ನಾಗಿದ್ದೀವಿ ಅಂತ ಹೇಳಬಹುದು, ಆದರೆ ದೇವರ ಮುಂದೆ ಬಂದಾಗ ಏನಿದೆಯೋ ಇದ್ದದ್ದನ್ನು ಇದ್ದ ಹಾಗೇ ಹೇಳ್ರಿ. ಸ್ವಾಮಿ, ನನ್ನ ಜೀವಿತದಲ್ಲಿ ಇದು ಕೊರತೆ ಇದೆ, ಈ ವಿಷಯದಲ್ಲಿ ಕಷ್ಟಪಡುತ್ತಿದ್ದೇನೆ ಸ್ವಾಮಿ, ನನ್ನ ಮಕ್ಕಳಿಗೆ ಜ್ಞಾನ ಬೇಕು, ನನ್ನ ಶರೀರದಲ್ಲಿ ಒಂದು ಸ್ವಸ್ಥತೆ ಬೇಕು, ನನಗೆ ಒಂದು ಹೊಸ ಬಲ ಬೇಕು. ದೇವರ ಮುಂದೆ ಮನ ಬಿಚ್ಚಿ ಮಾತನಾಡ್ರಿ. ಆಗ ದೇವರು ನಿಮ್ಮ ಜೀವಿತದಲ್ಲಿ ಇರುವ ಎಲ್ಲ ಕೊರತೆಗಳನ್ನು ನೀಗಿಸುತ್ತಾರೆ. ನೀವು
ಕೊರತೆಗಳನ್ನು ಯಾರ ಹತ್ರ ಹೇಳಬೇಕಂತ ಹೇಳಿದ್ರೆ, ದೇವರ ಬಳಿಯಲ್ಲಿ. ಆ ಕಾನಾ ಊರಿನ ಮದುವೆಯಲ್ಲಿ ಕೊರತೆ ಏರ್ಪಡಿಸಲ್ಪಟ್ಟಾಗ ಆ ಕೊರತೆಯನ್ನು ಮರಿಯಳು ಬೇರೆ ಯಾರಿಗೂ ಹೇಳಲಿಲ್ಲ, ಏಸಪ್ಪತ್ರ ಮಾತ್ರ ಹೇಳಿದರೆ. ಅದೇ ಥರ ನಮ್ಮ ಕೊರತೆಗಳನ್ನು ದೇವರ ಬಳಿಯಲ್ಲಿ ಹೇಳುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಇವತ್ತು ಯಾವುದೇ ಕೊರತೆಗಳಿರಲಿ, ದೇವರನ್ನು ದೃಷ್ಟಿಸಿ, ಏಸಪ್ಪ ನನಗೊಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಕೇಳ್ರೆ, ನಿಶ್ಚಯವಾಗಿ ನಿಮ್ಮ ಕೊರತೆಗಳನ್ನು ದೇವರು ನೀಗಿಸಿ, ನಿಮ್ಮ ದುಃಖವನ್ನು ನೀಗಿಸಿ ಒಂದು ಸಂತೋಷವನ್ನು ಕೊಡಲಿಕ್ಕಿದ್ದಾರೆ. ಹಾಗಾದರೆ ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ದೇವರನ್ನು ದೃಷ್ಟಿಸಿ, ಸ್ವಾಮಿ ನಾವು ನಿಮ್ಮನ್ನು ನೋಡ್ತೇವೆ, ನಮ್ಮ ಜೀವಿತದಲ್ಲಿರುವ ಎಲ್ಲ ಕೊರತೆಗಳನ್ನು ನಿಮ್ಮ ಪಾದ ಸಮ್ಮುಖದಲ್ಲಿ ತರುತ್ತೇವೆ, ಪ್ರಾರ್ಥನೆಯಲ್ಲಿ ತರುತ್ತೇವೆ. ದೇವರೇ, ನಿಮ್ಮ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಎಲ್ಲ ಕೊರತೆಗಳನ್ನು ನೀವು ನೀಗಿಸ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಾ. ಆ ವಾಗ್ದಾನದಂತೆ ಎಲ್ಲ ಕೊರತೆಗಳು ನೀಗಿ ಹೋಗ್ಲಪ್ಪ. ಒಂದು ಅದ್ಭುತ ನಡೆಯಲಿ ಸ್ವಾಮಿ, ನೀವು ಆಳ್ವಿಕೆ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಕೊರತೆಗಳನ್ನು ನೀಗಿಸುವ ದೇವರು ನಿಮ್ಮ ಜೀವಿತದಲ್ಲಿ ಸಕಲ ಕೊರತೆಗಳನ್ನು ನೀಗಿಸಲಿಕ್ಕಿದ್ದಾರೆ. ದೇವರನ್ನ ನಂಬ್ರಿ, ದೇವರನ್ನ ನಂಬಿ ಜೀವಿಸ್ರಿ, ನಿಮ್ಮ ಜೀವಿತದಲ್ಲಿ ಒಳ್ಳೆಯದೇ ಸಂಭವಿಸುವುದು. ಕರ್ತನು ನಿಮ್ಮನ್ನು, ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.